ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 28ನೇ ಕಂತು ಬರೋದು ಫಿಕ್ಸ್ ಆಗಿದೆ. ಹೌದು, ರೈತರ ಖಾತೆಗೆ ಬೀಳುತ್ತಾ 4,000 ರೂಪಾಯಿ. ಹೌದು, ತಪ್ಪದೆ ಈ ಕೆಲಸವನ್ನ ಮಾಡಿದ್ರೆ ನಿಮ್ಮ ಖಾತೆಗೆ 4,000 ರೂಪಾಯಿ ಜಮಾ ಆಗಲಿದೆ. ಹೌದು, ಹಾಗಾದ್ರೆ ಯಾವಾಗ ಜಮಾ ಆಗಲಿದೆ, ಯಾವೆಲ್ಲ ರೈತರಿಗೆ ಜಮಾ ಆಗಲಿದೆ, ಈ ಬಾರಿ 4,000 ರೂಪಾಯಿ ಜಮಾ ಆಗಲಿದೆಯಾ, ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಆ ಜಿಲ್ಲೆಗೆ ಹಣ ಜಮಾ ಆಗುತ್ತಾ ಅಥವಾ ಇಲ್ವಾ ಎಂಬುದನ್ನ ನಾನು ಹೇಳ್ತಾ ಹೋಗ್ತೀನಿ. ನನ್ನ ಪ್ರೀತಿಯ ಅನ್ನದಾತರೆ, ದೇಶದ ಬೆನ್ನೆಲುಬಾಗಿರುವ ರೈತರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅತ್ಯಂತ ಮಹತ್ವದ ಯೋಜನೆ ಅಂದ್ರೆ ಅದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಥವಾ ಪಿಎಂ ಕಿಸಾನ್ ಯೋಜನೆ. ಈಗಾಗಲೇ ರೈತರು ಈ ಯೋಜನೆ ಅಡಿಯಲ್ಲಿ 21 ಕಂತುಗಳ ಹಣವನ್ನು ಯಶಸ್ವಿಯಾಗಿ ಪಡೆದುಕೊಂಡಿದ್ದೀರಿ. ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಬಂದು ಜಮಾ ಆಗಿದೆ. ಈಗ ಎಲ್ಲರ ಕಣ್ಣು ನೆಟ್ಟಿರುವುದು ಮುಂದಿನ ಕಂತಿನ ಮೇಲೆ. ಹೌದು, 22ನೇ ಕಂತಿನ ಹಣ ಯಾವಾಗ ಬರುತ್ತೆ, ಎಷ್ಟು ಹಣ ಬರುತ್ತೆ, ಯಾರಿಗೆಲ್ಲ ಡಬಲ್ ಧಮಾಕ ಅಂದ್ರೆ 4,000 ರೂಪಾಯಿ ಜಮಾ ಆಗುತ್ತೆ ಅನ್ನೋ ಕುತೂಹಲ ರಾಜ್ಯದ ಮೂಲೆ ಮೂಲೆ ರೈತರಲ್ಲಿ ಮನೆ ಮಾಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನಿಮಗೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಜೊತೆಗೆ ರೈತರು ಹಣ ಪಡೆಯಲು ಕಡ್ಡಾಯವಾಗಿ ಮಾಡಲೇಬೇಕಾದ ಕೆಲಸಗಳೇನು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾಕಂದ್ರೆ ಅರ್ಧಂಬರ್ಧ ಮಾಹಿತಿ ಅಪಾಯಕಾರಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಪಕ್ಕದಲ್ಲಿರುವ ಗಂಟೆ ಗುರುತನ್ನ ಕ್ಲಿಕ್ ಮಾಡಿ. ಇದರಿಂದ ಪ್ರತಿಯೊಂದು ಯೋಜನೆ ಮಾಹಿತಿ ನಿಮಗೆ ನೇರವಾಗಿ ಸಿಗುತ್ತೆ. 22ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ? ಹೌದು ಸ್ನೇಹಿತರೆ, ಮೊದಲಿಗೆ ದಿನಾಂಕದ ಬಗ್ಗೆ ಕ್ಲಿಯರ್ ಮಾಡಿಬಿಡ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪಿಎಂ ಕಿಸಾನ್ ಯೋಜನೆ ಹಣ ವರ್ಷಕ್ಕೆ 3 ಬಾರಿ ಅಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ ಬಿಡುಗಡೆ ಆಗುತ್ತೆ. ಈಗಾಗಲೇ 21ನೇ ಕಂತಿನ ಹಣ ನಿಮ್ಮ ಕೈ ಸೇರಿದೆ. ಹಾಗಾದ್ರೆ 22ನೇ ಕಂತು ಯಾವಾಗ ಜಮಾ ಆಗುತ್ತೆ? ಕೇಂದ್ರ ಕೃಷಿ ಇಲಾಖೆಯ ಮೂಲಗಳ ಪ್ರಕಾರ ಮತ್ತು ನಮಗೆ ಸಿಗುತ್ತಿರುವ ಮಾಹಿತಿ ಪ್ರಕಾರ ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ರೈತರ ಖಾತೆಗೆ ಈ ಹಣ ಜಮಾ ಆಗುವ ಸಾಧ್ಯತೆ ಇದೆ. ಸರ್ಕಾರದಿಂದ ಅಧಿಕೃತವಾಗಿ ಇಂಥದ್ದೇ ತಾರೀಕು ಅಂತ ಇನ್ನೂ ಘೋಷಣೆ ಆಗಿಲ್ಲ. ಆದ್ರೆ ಲೆಕ್ಕಾಚಾರ ಹಾಕೋದಾದ್ರೆ ಮಾರ್ಚ್ ತಿಂಗಳ ರೈತರಿಗೆ ಶುಭ ಸುದ್ದಿ ತರೋದು ಗ್ಯಾರಂಟಿ. ಹೋಳಿ ಹಬ್ಬಕ್ಕೆ ಮುಂಚೆ ರೈತರ ಜೇಬ್ ತುಂಬುವ ನಿರೀಕ್ಷೆ ಇದೆ ಅಂತಾನೆ ಹೇಳಬಹುದು. ಅಧಿಕೃತ ದಿನಾಂಕ ಬಂದ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡದೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಯಾರಿಗೆಲ್ಲ ಸಿಗುತ್ತೆ 4,000? ಹೌದು, ಇನ್ನೊಂದು ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ ಈ ಬಾರಿ ಕೆಲವೊಂದಿಷ್ಟು ರೈತರಿಗೆ ಬರೋಬ್ಬರಿ 4,000 ರೂಪಾಯಿ ಹಣ ಸಿಗಲಿದೆ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಸತ್ಯ. ಇದು ಹೇಗೆ ಸಾಧ್ಯ ಅಂತೀರಾ? ಎಲ್ಲಿದೆ ನೋಡಿ ರೈತ ಮಿತ್ರರೇ, ಕಳೆದ ಬಾರಿ ಅಂದ್ರೆ 21ನೇ ಕಂತು ಬಿಡುಗಡೆ ಆದಾಗ ರಾಜ್ಯದ ಎಷ್ಟೋ ರೈತರಿಗೆ ಹಣ ಬಂದಿರಲಿಲ್ಲ. ಇದಕ್ಕೆ ಕಾರಣ ಹಲವಾರು ಕಾರಣಗಳಿವೆ. ಕೆಲವರಿಗೆ ತಾಂತ್ರಿಕ ದೋಷ ಆಗಿರ್ಬೋದು, ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದೇ ಇರಬಹುದು, ಅಥವಾ KYC ಮಾಡಿಸದೇ ಇರಬಹುದು. ಇಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಯಾರ ಖಾತೆಗೆ ಕಳೆದ ಬಾರಿಯ 2,000 ರೂಪಾಯಿ ಹಣ ಜಮಾ ಆಗಿಲ್ಲವೋ ಅಂತ ರೈತರು ಈಗ ಆ ತಪ್ಪನ್ನ ಸರಿಪಡಿಸಿಕೊಂಡ್ರೆ ಅವರಿಗೆ ಹಳೆಯ ಬಾಕಿ 2,000 ಮತ್ತು ಈಗಿನ ಹೊಸ ಕಂತಿನ 2,000 ರೂಪಾಯಿ ಸೇರಿಸಿ ಒಟ್ಟು 4,000 ರೂಪಾಯಿ ಒಂದೇ ಸಲಕ್ಕೆ ಖಾತೆಗೆ ಜಮಾ ಆಗಲಿದೆ. ಇದು ನಿಜಕ್ಕೂ ಸಂತೋಷದ ವಿಷಯ ಅಂತಾನೆ ಹೇಳಬಹುದು. ಆದ್ರೆ ನೆನಪಿರಲಿ, ಎಲ್ಲರೂ ಕೂಡ 4,000 ರೂಪಾಯಿ ಜಮಾ ಆಗಲ್ಲ. ಯಾರು ಕಳೆದ ಕಂತನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮಾತ್ರ ಈ ಹಣ ಸಿಗಲಿದೆ. ಉಳಿದಂತ ಎಲ್ಲ ಸರಿಯಾಗಿರುವ ರೈತರಿಗೆ ಎಂದಿನಂತೆ 2,000 ರೂಪಾಯಿ ಜಮಾ ಆಗುತ್ತದೆ. ಇನ್ನು ಹಣ ಬರಲು ನೀವು ಮಾಡಬೇಕಾದ ಕೆಲಸಗಳು ಈ ರೀತಿವೆ. ಈಗ ಬಹಳ ಮುಖ್ಯವಾದ ಹಂತಕ್ಕೆ ಬರೋಣ. ಹಣ ಬಿಡುಗಡೆ ಆಗೋದು ಪಕ್ಕ, ಆದ್ರೆ ನಿಮ್ಮ ಖಾತೆಗೆ ಬರಬೇಕು ಅಂತಂದ್ರೆ ಈ 3 ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲದಿದ್ರೆ ಹಣ ಜಮಾ ಆಗುವುದಿಲ್ಲ. ಒಂದನೇದಾಗಿ KYC. ಇದು ಕಡ್ಡಾಯ ಅಂತ ಸರ್ಕಾರ ಬಡ್ಕೊಂಡು ಹೇಳ್ತಾ ಇದೆ. ನಿಮ್ಮ ಮೊಬೈಲ್ನಲ್ಲಿ ಪಿಎಂ ಕಿಸಾನ್ ವೆಬ್ಸೈಟ್ಗೆ ಹೋಗಿ OTP ಮೂಲಕ ಇದನ್ನ ಮಾಡಬಹುದು, ಅಥವಾ ಹತ್ತಿರದ CSC ಸೆಂಟರ್ಗೆ ಹೋಗಿ ಅಲ್ಲಿ ಕೂಡ ಮಾಡಿಸಬಹುದು. ಇದು ಆಗಿಲ್ಲ ಅಂತಂದ್ರೆ ಹಣ ಬರೋದು ಚಾನ್ಸೇ ಇಲ್ಲ. ಇನ್ನು ಎರಡನೇದಾಗಿ ಆಧಾರ್ ಸೀಡಿಂಗ್. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಎಷ್ಟೋ ಬಾರಿ ಲಿಂಕ್ ಆಗಿರಲಿಲ್ಲ, ಹಾಗಾಗಿ DBT ಮೂಲಕ ಹಣ ವರ್ಗಾವಣೆ ಫೇಲ್ ಆಗುತ್ತೆ. ಬ್ಯಾಂಕ್ಗೆ ಹೋಗಿ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ ಲ್ಯಾಂಡ್ ಸೀಡಿಂಗ್. ನಿಮ್ಮ ಜಮೀನಿನ ಪಹಣಿ ಅಥವಾ ಉತ್ತಾರ ಮಾಹಿತಿ ಫೋಟೋನಲ್ಲಿ ಎಸ್ ಅಂತ ಇರಬೇಕು. ಒಂದು ವೇಳೆ ನೋ ಅಂತ ಇದ್ರೆ ತಕ್ಷಣ ನಿಮ್ಮ ತಾಲೂಕು ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅದನ್ನ ಸರಿಪಡಿಸ್ಕೊಳ್ಬೇಕು. ಇನ್ನು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ? ಹೌದು, ಈಗ ಮನೆಯಲ್ಲಿ ಕುಳಿತು ನಿಮ್ಮ ಮೊಬೈಲಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಗೂಗಲ್ ಅಲ್ಲಿ ಪಿಎಂ ಕಿಸಾನ್ ಅಂತ ಟೈಪ್ ಮಾಡಿ. ಮೊದಲೇ ವೆಬ್ಸೈಟ್ ಓಪನ್ ಮಾಡಿ. ಅಲ್ಲಿ ನಾವು ಇವರ ಸ್ಟೇಟಸ್ ಅಂತ ಇರುತ್ತೆ. ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಂತರ ಕ್ಯಾಪ್ಚರ್ ಕೋಡ್ ಅನ್ನ ಟೈಪ್ ಮಾಡಿದ್ರೆ ಸಾಕು, ನಿಮ್ಮ ಪೂರ್ತಿ ಜಾತಕ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿ 3 ಟಿಕ್ ಮಾರ್ಕ್ ಇರುತ್ತೆ.
ಅಲ್ಲಿ ಆಧಾರ್ ಸೀಡಿಂಗ್, ಲ್ಯಾಂಡ್ ಸೀಡಿಂಗ್ ಮತ್ತು KYC ಇವು ಮೂರರ ಮುಂದೆ ಹಸಿರು ಬಣ್ಣದಲ್ಲಿ ಎಸ್ ಅಂತ ಇದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ. ಒಂದು ವೇಳೆ FTO ಪ್ರೊಸೀಡ್ ನೋ ಅಂತ ಇದ್ರೆ ಗಾಬರಿ ಆಗ್ಬಿಡಿ, ಹಣ ಬಿಡುಗಡೆ ಆಗುವ ಸಮಯಕ್ಕೆ ಅದು ಎಸ್ ಅಂತ ಆಗುತ್ತೆ. ಸೊ ರೈತ ಬಾಂಧವರೇ, ಸ್ನೇಹಿತರೆ, ಬರೀ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆದ್ರೆ ಸಾಲದು, ಇನ್ನೊಂದು ಹೊಸ ನಿಯಮ ಕೂಡ ಬಂದಿದೆ. ಅದೇ ರೇಷನ್ ಕಾರ್ಡ್ ಮ್ಯಾಪಿಂಗ್. ಹೌದು, ನಿಮ್ಮ PM ಕಿಸಾನ್ ಖಾತೆಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೂಡ ಅಪ್ಡೇಟ್ ಆಗಿರಬೇಕು. ಒಂದು ರೇಷನ್ ಕಾರ್ಡ್ನಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು PM ಕಿಸಾನ್ ಹಣ ಪಡಿತಾ ಇದ್ರೆ ಅದು ಕಾನೂನು ಬಾಹಿರ ಆಗುತ್ತೆ. ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅಂದ್ರೆ ಜಮೀನು ಯಾರ ಹೆಸರಿನಲ್ಲಿ ಇದೆಯೋ ಅವರಿಗೆ ಮಾತ್ರ ಹಣ ಸಿಗಬೇಕು. ಒಂದು ವೇಳೆ ಇಬ್ಬರು ಪಡಿತಾ ಇದ್ರೆ ಮುಂದಿನ ದಿನಗಳಲ್ಲಿ ನೋಟಿಸ್ ಬರೋ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ವಿವರಗಳನ್ನ ಸರಿಯಾಗಿ ಇವೆಯಾ ಅನ್ನೋದನ್ನ ಒಂದ್ಸಾರಿ ನಿಮ್ಮ ಹತ್ತಿರದ ಗ್ರಾಮೋನ್ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಚೆಕ್ ಮಾಡಿಸ್ಕೊಳ್ಬಹುದು. ಹೆಸರು ಮತ್ತು ಕಾಗದ ಒಂದೇ ಆಗಿರಬೇಕು. ಹೌದು, ಬಹಳಷ್ಟು ರೈತರು ಮಾಡುವ ಇನ್ನೊಂದು ದೊಡ್ಡ ತಪ್ಪು ಅಂದ್ರೆ ಹೆಸರಿನ ವ್ಯತ್ಯಾಸ. ಹೌದು ರೈತರೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಬಸಪ್ಪ ಅಂತ ಇದ್ರೆ ಇನ್ನೊಂದು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಬಸವಣ್ಣ ಅಂತ ಇರುತ್ತೆ, ಅಥವಾ ಪಹಣಿಯಲ್ಲಿ ಇನ್ಯಾವುದೋ ರೀತಿ ಇರುತ್ತೆ. ಈ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೂ ಕೂಡ ಕಂಪ್ಯೂಟರ್ ಅದನ್ನು ರಿಜೆಕ್ಟ್ ಮಾಡುತ್ತೆ. ದಯವಿಟ್ಟು ಗಮನಿಸಿ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇಂಗ್ಲಿಷ್ನಲ್ಲಿ ಹೆಸರು ಹೇಗಿದೆಯೋ ಅದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲೂ ಕೂಡ ಅದೇ ರೀತಿ ಇರಬೇಕು. ಒಂದು ಅಕ್ಷರ ವ್ಯತ್ಯಾಸ ಇದ್ರೂ ಕೂಡ ಹಣ ಬರೋದು ಡೌಟ್ ಆಗುತ್ತೆ. ಹೀಗೇನಾದ್ರೂ ಆಗಿದ್ರೆ ತಕ್ಷಣ ಬ್ಯಾಂಕ್ಗೆ ಹೋಗಿ ಆಧಾರ್ ಕಾರ್ಡ್ ಕೊಟ್ಟು ನನ್ನ ಹೆಸರು ಬ್ಯಾಂಕ್ನಲ್ಲಿ ಆಧಾರ್ ಪ್ರಕಾರನೇ ಇರಬೇಕು ಅಂತ ಹೇಳಿ ತಿದ್ದುಪಡಿ ಮಾಡಿಸಿ. ಇದು ಮಾಡಿಲ್ಲ ಅಂತಂದ್ರೆ ನೀವು ಎಷ್ಟೇ ಕಚೇರಿಗೆ ಅಲೆದ್ರೂ ಕೂಡ ಹಣ ಜಮಾ ಆಗೋಲ್ಲ. ಈಗ ಬಹಳ ಮುಖ್ಯವಾದ ವಿಷಯ, ಎಲ್ಲ ಸರಿಯಾಗಿದೆ, ಸ್ಟೇಟಸ್ ಕೂಡ ಎಸ್ ಅಂತ ಇದೆ, ಆದ್ರೂ ಕೂಡ ಕಳೆದ ಬಾರಿ ಹಣ ಬಂದಿಲ್ಲ ಅನ್ನೋರು ಏನ್ ಮಾಡ್ಬೇಕು? ಹೌದು, ಗಾಬರಿ ಆಗ್ಬಿಡಿ. ಕೇಂದ್ರ ಸರ್ಕಾರ ರೈತರಿಗಾಗಿ ಒಂದು ವಿಶೇಷ ಸಹಾಯವಾಣಿ ಶುರು ಮಾಡಿದೆ. ನೀವು ನಿಮ್ಮ ಮೊಬೈಲ್ನಿಂದ 155261, ಹೌದು 155261 ಈ ನಂಬರ್ಗೆ ಕರೆ ಮಾಡಬಹುದು. ಇದು ಟೋಲ್ ಫ್ರೀ ನಂಬರ್ ಆಗಿದೆ. ಇದಕ್ಕೆ ಕರೆ ಮಾಡಲು ದುಡ್ಡು ಕಟ್ ಆಗಲ್ಲ. ಇಲ್ಲಿ ಕನ್ನಡದಲ್ಲೇ ಮಾತನಾಡುವ ಅಧಿಕಾರಿಗಳು ಇರ್ತಾರೆ. ಅವರಿಗೆ ನಿಮ್ಮ ಆಧಾರ್ ನಂಬರ್ ಅಥವಾ ಫೋನ್ ನಂಬರ್ ಕೇಳಿದ್ರೆ ಅವರು ಚೆಕ್ ಮಾಡಿ ಎಲ್ಲಿ ಸಮಸ್ಯೆ ಆಗಿದೆ ಅಂತ, ಅದಕ್ಕೆ ಪರಿಹಾರ ಏನು ಅಂತ ಕೂಡ ಫೋನ್ನಲ್ಲಿ ಕೇಳ್ತಾರೆ. ಇನ್ನು ನೀವು ಇಮೇಲ್ ಕೂಡ ಮಾಡಬಹುದು. pmkisan.ict@government.in ಕೂಡ ನೀವು ಇಮೇಲ್ ಕೂಡ ಮಾಡಬಹುದು. ಓದಿದವರು ಅಥವಾ ಮೊಬೈಲ್ ಬಳಸೋಕೆ ಬರೋರು ಇದಕ್ಕೂ ಕೂಡ ಇಮೇಲ್ ಮಾಡಿ ದೂರು ನೀಡಬಹುದು. ಆದರೆ ಫೋನ್ ಮಾಡೋದು ಅಥವಾ ನೇರವಾಗಿ ಕೃಷಿ ಇಲಾಖೆಗೆ ಹೋಗೋದಂತೂ ಅತ್ಯಂತ ಸುಲಭ ಮಾರ್ಗ. ಸ್ನೇಹಿತರೆ, PM ಕಿಸಾನ್ ಹಣ ಬರೋದು ಎಷ್ಟು ಮುಖ್ಯನೋ ಅದನ್ನ ಸರಿಯಾಗಿ ಬಳಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಈಗ ಮಾರ್ಚ್ ತಿಂಗಳ ಬರ್ತಾ ಇದೆ. ಮುಂಗಾರು ಹಂಗಾಮಿನ ತಯಾರಿ ನಡೆಸುವ ಸಮಯದಲ್ಲಿ ಈ ಬಾರಿ 2,000 ಅಥವಾ 4,000 ರೂಪಾಯಿ ಹಣವನ್ನು ನಿಮ್ಮ ಕೃಷಿಗೆ ಬೇಕಾದ ಬಿತ್ತನೆ ಬೀಜ, ಗೊಬ್ಬರ ಅಥವಾ ಕೃಷಿ ಉಪಕರಣಗಳನ್ನ ರಿಪೇರಿ ಮಾಡಿಸೋಕೆ ಇದನ್ನ ಬಳಸಿ. ಸರ್ಕಾರ ಈ ಹಣ ಕೊಡ್ತಾ ಇರೋದು ರೈತರ ಸಾಲ ಮಾಡಬಾರ್ದು, ಕೈ ಸಾಲಕ್ಕೆ ಕೈ ಒಡ್ಡಬಾರ್ದು ಅನ್ನೋ ಉದ್ದೇಶದಿಂದ. ಹಾಗಾಗಿ ಹಣ ಬಂದ ತಕ್ಷಣ ಅನಾವಶ್ಯಕ ಖರ್ಚು ಮಾಡದೆ ಕೃಷಿಯಾಗಿ ವಿನಿಯೋಗ ಮಾಡಿಸಿ ಅಂತ ನಾನು ಕಳಕಳಿ ಕೇಳ್ಕೊತೇನೆ. ಮುಖ್ಯಾಂಶಗಳನ್ನ ನೋಡ್ತಾ ಹೋಗೋಣ. 20ನೇ ಕಂತು ಫೆಬ್ರವರಿ ಕೊನೆ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಬರೋದು ಫಿಕ್ಸ್ ಆಗಿದೆ. ಬಾಕಿ ಇರೋರಿಗೆ 4,000, ಉಳಿದವರಿಗೆ 2,000 ರೂಪಾಯಿ ಜಮಾ ಆಗುತ್ತೆ. ಇನ್ನು KYC ಮತ್ತು ಆಧಾರ್ ಲಿಂಕ್ ಮತ್ತು ಲ್ಯಾಂಡ್ ಸೀಡಿಂಗ್ ಕಡ್ಡಾಯವಾಗಿ ಇರಲೇಬೇಕು. ಹೆಸರು ವ್ಯತ್ಯಾಸ ಇದ್ರೆ ಇವತ್ತೇ ಸರಿಪಡಿಸಿಕೊಳ್ಳಿ. ನೋಡಿದ್ರಲ್ಲ ರೈತ ಬಾಂಧವರೇ, ಇದಿಷ್ಟು ಇವತ್ತಿನ ಸಮಗ್ರ ಮಾಹಿತಿ ಆಗಿದೆ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಪ್ರತಿಯೊಂದು ಕಾಮೆಂಟ್ಗೂ ನಾನು ಉತ್ತರವನ್ನು ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ PM ಕಿಸಾನ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಚೆಕ್ ಮಾಡೋದು ಹೇಗೆ ಅಂತ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಮುಂದಿನ ವಿಡಿಯೋಗಾಗಿ ಕಾಯ್ತಾರಿ. ನಮಸ್ಕಾರ.